ತಗೋ ಅಶ್ವಿನಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬನ್ನಿ ನಮ್ಮ ಟೀಮ್ ಎಲ್ಲ ಬನ್ನಿ, ಬಾಮ್ಮ ನಮ್ಮ ಟೀಮು ಬಿಟ್ಟು. ಬಟ್ ಎಲ್ಲಾರನ್ನೂ ಅರೇಂಜ್ ಮಾಡೋದು ಕಷ್ಟ, ಯಾಕಂದ್ರೆ ಅಪ್ಪ ಅಣ್ಣ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಹೌದು ಹುಲಿಯಾ. ಬೆಳಗ್ಗೆ ನಮ್ಮ ಮನೆ ಹತ್ರ ದೊಡ್ಡ ಹಾವು ಬಂದಿತ್ತು, ಅದ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ. ಅಶ್ವಿನಿ ಅಶ್ವಿನಿ ಅಶ್ವಿನಿ. ನಮ್ಮನೇಲಿ ನಾವು ಈಕ್ವಲ್ ರೇಷಿಯೋ ತಗೊಂಡೇ ಮಾಡೋದು, ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನ್ ಕಲಂಗ್ರಿ ಓಪನ್ ಮಾಡ್ತಾ ಇದೀವಾ? ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಆಕ್ಚುಲಿ ರಿಯಲ್ ಸಿಲ್ವರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಸೊ ಅದಕ್ಕೆ ಮನೇಲಿ ಎಲ್ಲರಿಗೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಏನು ಐಟಮ್ ಇದೆ ಅದರಲ್ಲೇ ಸ್ವೀಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಆ್ಯಂಡ್ ಸಿಂಪಲ್. ಸ್ವೀಟ್ ತಿನ್ನಬೇಕು ಅಂದಾಗ ತಟ್ಟಂತ ನೆನಪು ಬರೋದೇ ನಮಗೆ ಕೇಸರಿ ಬಾತು ಇಲ್ಲಾಂದರೆ ಪೊಂಗಲ್ಲು. ಸೊ ನಾನು ಇವಾಗ ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ. ನಾನಿಲ್ಲಿ ಪೊಂಗಲ್ ಮಾಡೋದಕ್ಕೆ ಕಾಯಿ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು, ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಹೆಸರುಬೇಳೆ, ಸಕ್ಕರೆ ಬದಲು ಬೆಲ್ಲ ಹಾಕ್ಕೋಬೋದು, ಬಟ್ ಇವಾಗ ಬೆಲ್ಲ ಇಲ್ಲ, ಅದಕ್ಕೋಸ್ಕರ ನಾನು ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಈಕ್ವಲ್ ರೇಷಿಯೋಲ್ಲಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮನೇಲಿ ನಾವು ಈಕ್ವಲ್ ರೇಷಿಯೋ ತೊಗೊಂಡೇ ಮಾಡೋದು, ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಜಾಸ್ತಿ ಹಾಕಿದ್ರೆ, ಅಂದರೆ ಈಕ್ವಲಾಗಿ ಹಾಕಿದ್ರೆ. ಕೆಲವರು ಸ್ವಲ್ಪ ಜಾಸ್ತಿನೂ ಹಾಕ್ತಾರೆ, ಬಟ್ ನಾನು ಈಕ್ವಲಾಗಿ ಹಾಕ್ತೀನಿ. ಮತ್ತು ತುಪ್ಪ ಮತ್ತು ಹಾಲು ತೊಗೊಂಡಿದ್ದೀನಿ. ಹಾಲು ಕೆಲವರು ಯೂಸ್ ಮಾಡಲ್ಲ, ಬಟ್ ನಾನು ಖಾರ ಪೊಂಗಲ್ ಆಗಲಿ ಸಿಹಿ ಪೊಂಗಲ್ ಆಗಲಿ ಮಾಡಬೇಕಾದ್ರೆ ಹಾಲು ಯೂಸ್ ಮಾಡ್ತೀನಿ. ಹಾಲು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಿಸಿ ಮಾಡಿ ಹಾಕಬೇಕು. ಆಲ್ಮೋಸ್ಟ್ ಪೊಂಗಲ್ ಮಾಡೋದಕ್ಕೆ ಗೊತ್ತಿರುತ್ತೆ, ಬಟ್ ಆದರೆ ನಾನು ಹಾಲು ಯೂಸ್ ಮಾಡ್ತೀನಿ. ಬೇರೆಯವ್ರು ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಹೇಗಿರುತ್ತೆ ನೋಡೋಣ ಬನ್ನಿ. ತುಪ್ಪ ಹಾಕಿದ್ಮೇಲೆ ತೊಳೆದಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಕಬೇಕು. ಹೆಸರುಬೇಳೆ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಏನು ಬೇಕು? ಇದು ಬೇಕಾ? ಬೇಡ, ಪೊಂಗಲಲ್ಲಿ ತಿನ್ನುವಂತೆ. ಸರಿ, ಇಷ್ಟು ಕೊಡೋದು. ಮಕ್ಕಳು ಸಕ್ಕರೆ ತಿನ್ನಬಾರ್ದು. ಜಾಸ್ತಿನೇ ತುಪ್ಪ ಹಾಕ್ತೆ, ಬಟ್ ಆದರೂ ಎಲ್ಲ ವೇಪರ್ ಆಗಿಬಿಟ್ಟಿದೆ. ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಆಗಿದೆ. ಇದಕ್ಕೆ 2 ಗ್ಲಾಸು ನೀರು ಹಾಕಬೇಕು. ಇದು ನೀರು ಕುದಿಬೇಕು. ನೀರು ಕುದ್ಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿದ್ರೆ ಅದು 2 ವಿಜಿಲ್ ಹೊಡೆದು, 2 ಇಲ್ಲ 3 ವಿಜಿಲ್ ಹೊಡಿಸ್ಬೋದು. ಫುಲ್ಲು ಅಕ್ಕಿ ಚೆನ್ನಾಗಿ ಹೊಂದ್ಕೋಬೇಕು ಸ್ಮೂತಾಗಿ. ಸೊ ಆವಾಗ ಪೊಂಗಲ್ ಚೆನ್ನಾಗಿರುತ್ತೆ ಟೇಸ್ಟು. ಅಕ್ಕಿ ಇದ್ರೆ ಚೆನ್ನಾಗಿರಲ್ಲ. ನಾನು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ಸಣ್ಣಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಸೊಸೈಟಿ ಅಕ್ಕಿ ಇಲ್ಲ ಅಂತ ಸಣ್ಣಕ್ಕಿಲೇ ಪೊಂಗಲ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನೀರು ಕುದೀತಿದೆ. ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿದ್ದೀನಿ. ಇದು 2 ವಿಜಿಲ್ ಹೊಡೆಯೋ ಅಷ್ಟರಲ್ಲಿ ಹಾಲು ಬಿಸಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಹಾಲು ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಹಾಲು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಹಾಗೆ ಕುಕ್ಕರು 2 ವಿಜಿಲ್ ಹೊಡೆದಿದೆ. ಮತ್ತು ಇಲ್ಲಿ ನಾನು ತುಪ್ಪ ಹಾಕಿ ಪೊಂಗಲ್ಗೆ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊತಿದ್ದೀನಿ. ತೊಗೊಂಡಿರೋಂಥ ಇಷ್ಟು ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಕೊಂಡು ಹುರ್ಕೊತಿದ್ದೀನಿ. ತುಪ್ಪ ಏನು ಜಾಸ್ತಿ ಹೊತ್ತು ಬೇಕಾಗಿರಲ್ಲ ಬಿಸಿ ಆಗೋದಕ್ಕೆ. ಸೊ ಬಿಸಿಯಾಗಿದೆ, ಇವಾಗ ಇದನ್ನೆಲ್ಲ ಹುರ್ಕೊತಿದ್ದೀನಿ. ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಆಲ್ಮೋಸ್ಟ್ ಕೊಬ್ಬರಿ ಎಲ್ಲ ಕೆಂಪಗಾಗಿದೆ. ಸೊ ಈಗ ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ. ಹಾಲನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ, ಇದಕ್ಕೆ ಸಕ್ಕರೆ ಏನು ಹಾಕಿಲ್ಲ ಹಾಲಿಗೆ ನೋಡಿ. ಹಾಲನ್ನ ಹಾಕ್ಕೊಂಡು ಈಗ ಆಲ್ಮೋಸ್ಟ್ ಅಕ್ಕಿ ಹೆಸರುಬೇಳೆ ಎಲ್ಲ ಬೆಂದಿದೆ. ಸೊ ಇದಕ್ಕೆ ಅಲ್ಲಿ ಕುದಿಸ್ಕೊಂಡಿರೋದನ್ನು ಹಾಕ್ಕೋಬೋದು, ಬಟ್ ಕುಕ್ಕರ್ ತುಂಬ ದೊಡ್ಡದು, ಅದಕ್ಕೆ ನಾನು ಬಾಣಲಿಗೆ ರೈಸ್ ಬೆಂದಿರೋದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸಿಹಿ ಕಮ್ಮಿ ತಿನ್ನೋದ್ರಿಂದ
ನಾನು 1 ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ 1 ಕಪ್ ಹಾಕ್ಕೊಂಡ್ರೆ ಸಾಕು. ನೋಡಿ ಸಕ್ಕರೆ ಪೊಂಗಲ್ಲು ಎಷ್ಟು ಚೆನ್ನಾಗಿದೆ. ಬೆಲ್ಲ ಹಾಕಿದ್ರೆ ಕಲರ್ ಚೇಂಜ್ ಬರುತ್ತೆ, ಬಟ್ ನಾನು ಬೆಲ್ಲ ಏನೂ ಹಾಕಿಲ್ಲ, ಅದಕ್ಕೆ ಈ ಕಲರ್ ಇದೆ. ನೋಡಿ ಪೊಂಗಲ್ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ. ಸೊ ನಮ್ಮನೇಲಿ 100ಗೆ ಫ್ಯಾನ್ಸಿ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ, ಸಿಂಪಲ್ಲಾಗಿ ಮನೆಯವ್ರ ಜೊತೆ ಸ್ವೀಟ್ ಮಾಡಿ ತಿಂದು ನಯನ ನಾಗೇಂದ್ರ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಸ್ವೀಟ್ ಕೊಟ್ಟು ನಾವು ಈ ಸ್ವೀಟ್ನ ಎಂಜಾಯ್ ಮಾಡ್ತೀವಿ. ಖಾರ ಪೊಂಗಲ್ ಸಿಹಿ ಪೊಂಗಲ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಹಿಂಗಿದೆ, ಯಾವುದೋ ಡೆಸರ್ಟ್ ಥರ ಇದೆ, ಸೂಪರಾಗಿ. ಸೊ ಎಲ್ಲರಿಗೂ ಇದನ್ನು ಟೇಸ್ಟ್ ಮಾಡೋದಕ್ಕೆ ಹೇಳ್ತೀನಿ. ಪೊಂಗಲ್ ರೆಡಿಯಾಗಿದೆ. ಸೊ ಮನೇಲಿ ಎಲ್ಲರಿಗೂ ಕೊಡ್ತೀನಿ. ಹಾಗೆ ಇವತ್ತು ನಾನು 3 ಡೇಸ್ ಮುಂಚೆನೇ ನನಗೆ ಸಿಲ್ವರ್ ಬಟನ್ ಬಂತು. ಸೊ ಅದನ್ನು ನಾನು ಫ್ಯಾಮಿಲಿ ಜೊತೆ ಆಲ್ಮೋಸ್ಟ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಯನ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮಿಲಿಲೆಲ್ಲ ನಮ್ಮಪ್ಪ ನಮ್ಮಮ್ಮ ನಮ್ಮ ಅತ್ತಿಗೆ ಎಲ್ಲರೂ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಜೊತೆನೇ ನಾನು ಸಿಲ್ವರ್ ಬಟನ್ನ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ನಯನ ನಾಗೇಂದ್ರ ಎಲ್ಲ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಸಿಲ್ವರ್ ಬಟನ್ ಓಪನ್ ಮಾಡೋಣ ಸ್ವೀಟ್ ತಿನ್ಕೊಂಡು. ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಹೌದು ಹುಲಿಯಾ. ಸೊ ಇದನ್ನ ಬಂದು ಆಲ್ರೆಡಿ 3 ಡೇಸ್ ಆಯಿತು. ಅರೆ ನನ್ನ ತಮ್ಮ ಮತ್ತು ನಮ್ಮ ಫ್ಯಾಮಿಲಿ ಜೊತೆ ಇದನ್ನು ಓಪನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ನನಗೆ ಯೂಟ್ಯೂಬ್ ಮಾಡಬೇಕಾದ್ರೆ ನಾನು ಸಿಲ್ವರ್ ಬಟನ್ ತೊಗೊತೀನಿ ಅಂತ ಅನಿಸಿರ್ಲಿಲ್ಲ. ಫಸ್ಟು ಕುಕಿಂಗ್ ಚಾನಲ್ ಮಾಡಿದ್ದೆ, ಬಟ್ ಆಮೇಲೆ ನನ್ನ ತಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿದ್ದು. ಸೊ ಫ್ಯಾಮಿಲಿ ಸಪೋರ್ಟಿಂದನೇ ಬಂದಿರೋದು. ಮೇಯ್ನಾಗಿ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಸಪೋರ್ಟ್ ಮಾಡಿರೋದು. ಅದಂಗೆ ನಿನ್ನ ಹಸ್ಬೆಂಡ್ ನನ್ನ ಜೊತೆ ಹೆಂಗೆ ಈಕ್ವಲ್ ಆಗಿ ತಗೊಳ್ತಾ ಇದೆಯಾ? ನಿಮ್ಮ ಹಸ್ಬೆಂಡ್ ಇದ್ದಾರೆ, ಹೆಲ್ಪ್ ಮಾಡಿದ್ದು ನಾನು ಹೆಂಗೆ ಹೇಳ್ತೀನಿ. ನನ್ನ ತಮ್ಮ ಎಡಿಟಿಂಗು, ವಿಡಿಯೋ ಮಾಡೋದು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದು ನನ್ನ ತಮ್ಮ. ಬಟ್ ಆದ್ರೆ ಅದಕ್ಕೆ ನಿಜ ಇಷ್ಟ ಇಲ್ಲ, ಕ್ರೆಡಿಟ್ಸ್ ನಂಗೆ ನಿಜ ಇಷ್ಟ ಇಲ್ಲ. ಬಟ್ ಇದಕ್ಕಿಂತ ಸಿಲ್ವರ್ ಬಟನ್ಗಿಂತ ದೊಡ್ಡದು ಏನಾದರೂ ಸಿಕ್ಕಿ ಹೇಳ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಅದಕ್ಕೆ ಇವಾಗ ಹೇಳ್ಬಿಡ್ತಿದ್ದೀನಿ. ಪ್ರತಿಯೊಂದು ನಾನು ಇವಾಗ ಯೂಟ್ಯೂಬ್ ಮಾಡ್ತಿರೋದಕ್ಕೆ ಇದರಿಂದ ಏನಾದರೂ ಒಂದು ಅರ್ನಿಂಗ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ತಮ್ಮ. ಸೊ ಮತ್ತು ಅದೇ ಈಕ್ವಲ್ಲು ನನ್ನ ಗಂಡ. ಯಾಕಂದರೆ ಬೇರೆ ಏನೇನು ಬೇಕು, ಒಂದು ಮೊಬೈಲು ಅಥವಾ ಏನಾದರೂ ಸ್ಟ್ಯಾಂಡ್ ಅಂತಾರ ನರೇಂದ್ರ, ಅಂದ್ರೆ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಇವರು. ಸೊ ಈಕ್ವಲ್ ಸಪೋರ್ಟ್ ಇದೆ ಇಬ್ರುದುನು. ಈ ಖಾಲಿ ಪೋಲಿ ಆಕ್ಟರ್ಸ್ ಇವರು. ಸೊ ಹಾಗೆ ಮೇಯ್ನಾಗಿ ನಮ್ಮ ಅತ್ತಿಗೆ ಮತ್ತೆ ನಮ್ಮಮ್ಮ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹೌದು, ಇವರು ಅವರಿಂದ ಏನಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಬೆಳಗ್ಗೆ 10 ಗಂಟೆಗೆ ಹೇಳಿದ್ರೆ 5 ಗಂಟೆಗೆ ರೆಡಿ ಆಗ್ಬಿಟ್ಟು ಅವರು ಲೇಟ್ ಮಾಡಿ, ಅಂದ್ರೆ ಲೇಟಾಗಿ ಅಪ್ಲೋಡ್ ಮಾಡ್ಲಿ ಅಂತ ಅವ್ರ ಮೈಂಡ್ ಅಲ್ಲಿ ಇದ್ದಿದ್ದು. ಅಡ್ರೆಸ್ ತೋರಿಸಬಾರ್ದು, ಇಟ್ಕೋಬೇಕು ಅನ್ನೋದನ್ನು ನನ್ನ ತಮ್ಮನೇ ಹೇಳ್ಕೊಟ್ಟಿದ್ದು. ಬೇರೆ ಅಡ್ರೆಸ್ ಬಂದಿರೋದು ಬಿಡು, ಅಲ್ಲಿ ಹೋಗ್ತಾರೆ ಎಲ್ಲ ತೋರ್ಸು. ಸೊ ಇಲ್ಲಾಂದ್ರೆ ಇದು ಇಟ್ಕೊಳೋದು ಸಹ ಗೊತ್ತಿರಲಿಲ್ಲ, ಹಾಗೆ ತೋರಿಸ್ಬಿಡ್ತಿದ್ದೆ. ಸ್ವಲ್ಪ ಚಿಕ್ಕ ವಿಷಯದಿಂದನೂ ನನ್ನ ತಮ್ಮ ಹೇಳ್ಕೊಟ್ಟಿದ್ದಾನೆ. ಸೊ ಇದು ಬಂದಿರೋದೆಲ್ಲ ಅವನಿಂದಾನೆ, ಅದಕ್ಕೆ ಅವನ ಹತ್ರನೇ ಓಪನ್ ಮಾಡಿಸ್ತಿದ್ದೀನಿ. ನಮ್ಮಪ್ಪ ಒಬ್ರು ಮಿಸ್ಸು, ನಮ್ಮಪ್ಪ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಮುಗಿಸಿ. ಸೊ ಇವಾಗ ನಾಗೇಂದ್ರ ನಯನನು ಹೊರಟೋಗ್ತಾರೆ ಅಂದ್ಬಿಟ್ಟು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು, ರಿಕ್ವೆಸ್ಟ್ ಮಾಡ್ಕೊಂಡು, ಪ್ಲಾನ್ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಓಪನ್ ಮಾಡಿಸ್ತೀನಿ. ನಯೇಂದ್ರ ಏನ್ ಕಲಂಗ್ರಿ ಓಪನ್ ಮಾಡ್ತಾ ಇದೀವಾ? ಅಶ್ವಿನಿ ಒಂದ್ ನಿಮಿಷ ಓದೋಣ ತಡ್ರಿ. ನೀವು ಏನೇ ಸಾಧನೆ ಮಾಡಿದರೂ ನಿಮ್ಮ ತಮ್ಮನ ಬೆಂಬಲದಿಂದ ಸಾಧಿಸಿದ್ದಕ್ಕೆ ಇಲ್ಲಿ ನೋಡಿಲ್ಲ, ಯೂಟ್ಯೂಬರ್ ಹಂಗೆ ಬರ್ತ್ ಕಳ್ಸ್ಬಿಟ್ಟವ್ರೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಹಂಗೆ ಗೊತ್ತಾಯ್ತು. ಇದೇ ಸಿಲ್ವರ್ ಐತೆ, ನಮ್ಮ ಹತ್ರ ಗೋಲ್ಡ್ 2 ಸಿಲ್ವರ್ ಇದೆ. ಆದಷ್ಟು ಬೇಗ ಅದು ಬರ್ಲಿ. ಸ್ನೇಹಿತರೆ, ಉದ್ಘಾಟನೆ ಆಯ್ತು. ಅಲ್ಲ ಅಶ್ವಿನಿ, ಅಮ್ಮ ಇದೆ, ಅಮ್ಮ ಎಲ್ಲರಿಗಿಂತ ಮೇಲು, ಅಮ್ಮನ ಕೈ ಕೊಡು. ತಗೋ ಅಶ್ವಿನಿ, ಕಂಗ್ರಾಚುಲೇಷನ್ಸ್. ಬನ್ನಿ ನಮ್ ಟೀಮ್ ಎಲ್ಲ ಬನ್ನಿ. ಬಾಮ್ಮ ನಮ್ ಟೀಮು. ಫೋಟೋ ಸೊ ಮುಚ್ಚಿಬಿಡ್ತಾ ಇದೆಯಲ್ಲ ಸಬ್ಸ್ಕ್ರೈಬರ್ಸ್. ಏನಕ್ಕೆ ನಿಂತಿರೋದು? ವಿಡಿಯೋ ತಾನೇ ಮಾಡ್ತಿರೋದು. ಫೋಟೋ ಇಡಿ ಆದಿತ್ಯ. ಹಾಗೆ ಫೋಟೋನಾ? ತಮ್ಮನೇಲ್ಗೆ ಹಾಕ್ತೀನಿ. ಥ್ಯಾಂಕ್ ಯು. ಇದು ಆಕ್ಚುಲಿ ರಿಯಲ್ ಸಿಲ್ವರ್ ಇಂದ ಮಾಡಿರ್ತಾರೆ. ಹೌದಾ? ನಿಜ
ಇದರಲ್ಲಿ 4 ಗ್ರಾಮ್ ಸಾರಿ 4 ಗ್ರಾಮು. ಓಕೆ ಸ್ನೇಹಿತರೆ, ಅಷ್ಟೇ. ಸುಮ್ಮನೆ ತಮಾಷೆಗೆ ನಾನು ಮಾತಾಡಿದ್ದು, ಏನು ಎಲ್ಲ ಏನಿಗೆ ಮಾತಾಡ್ತಾನೆ ಅಂತ ಸೀರಿಯಸ್ ಆಗ್ಬಿಡ್ಬೇಡಿ. ಎಷ್ಟೇ ಆಮೇಲೆ ಎಷ್ಟೇ ಮಾತಾಡಿದ್ರು ಸಿಲ್ವರ್ ಬಟನ್ ನಾವೇ ತರಿಸ್ಕೊಟ್ಟಿದ್ದು. ಅದನ್ನ ಅಪ್ಲೈ ಮಾಡಕ್ಕೂ ಬಂದಿರಲಿಲ್ಲ, ಕೋಡ್ ಬಂದಿತ್ತು ಹಾಗೆ ಇಟ್ಟಿದ್ದೆ. ನನ್ನ ತಮ್ಮ ಅವನದು ಡ್ಯಾನ್ಸ್ದು ಆದಾಗ ಅಶ್ವಿನಿ ಇಷ್ಟು ಕ್ರೆಡಿಟ್ ನಾನು ಹೇಳ್ತಿಲ್ವಾ, ನಾನು ಏನೇ ಮಾಡೋದು ಕ್ರೆಡಿಟ್ಸ್ಗೋಸ್ಕರ ಅಲ್ಲ. ಬಾಯ್ ನೈನಾ. ನಮ್ಮ ಅಶ್ವಿನಿ ಅಕ್ಕ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದಾರೆ, ನಾನು ಆದರೂ ಹೇಳ್ತಾ ಇದ್ದೀನಿ. ಎಲ್ಲ ಅಶ್ವಿನಿ ಸುನಿಲ್ ಅಂತ ಇದೆ. ಬಾಯ್ ಅಕ್ಕ. ಬಾಯ್ ಬಾಯ್ ನಾಗೇಂದ್ರ. ಅಪ್ಪ ಸ್ಟೈಲು. ಬಾಯ್ ಮಾಡು. ನೋಡಿ ಆಗ್ಲೇ ನಮ್ಮ ಮಕ್ಕಳ ಆಟ ಶುರು. ಮೂಡ್ಲು ಹಾವು ಬಂದಿದ್ದು ನೆನಪಿತ್ತು ತಾನೇ? ನಡೀರಿ ಒಳಗೆ, ನಡಿ ಮಗ್ನೆ. ಬೆಳಗ್ಗೆ ನಮ್ಮ ಮನೆ ಹತ್ರ ದೊಡ್ಡ ಹಾವು ಬಂದಿತ್ತು, ಅದ್ರದ್ದು ವಿಡಿಯೋಗೆ ಹಾಕ್ತೀನಿ ನೋಡಿ. ಫುಲ್ ದೊಡ್ಡ ಹಾವು, ಆಲ್ಮೋಸ್ಟ್ ಒಂದು ಮಾರಿತ್ತು ಅನ್ಸುತ್ತೆ, ನಾಗರ ಹಾವು ಬಂದಿದ್ದು. ವಿಡಿಯೋ ಹಾಕ್ತೀನಿ. ಕಪ್ಪೆ ಹಿಡಿತಾ ಇತ್ತು. ಸೊ ಅದಕ್ಕೆ ಮಕ್ಕಳನ್ನ ನಾವು ಹೊರಗಡೆ ಆಟಾಡಕ್ಕೆ ಬಿಡ್ತಿಲ್ಲ ಇವಾಗ ಜಾಸ್ತಿ. ಮಳೆ ಅಲ್ವಾ, ಎಲ್ಲ ಹೊರಗಡೆ ಬಂದುಬಿಡ್ತಿದ್ದಾವೆ ಜಾಸ್ತಿ. ಸಿಲ್ವರ್ ಬಟನ್ ಬಂದಿದೆ ಎಲ್ಲ ನಿಮ್ಮ ಸಪೋರ್ಟಿಂದ. ಹಾಗೆ ಮುಂದೆ ಗೋಲ್ಡ್ ಬಟನ್ನು ಬರಲಿ ಅಂತ ಅನ್ಕೊತಿದ್ದೀನಿ. ಸೊ ಸಿಂಪಲ್ಲಾಗೆ ಸ್ವೀಟ್ ಮಾಡಿದೆ, ಏನಾದರೂ ಎಲ್ಲರಿಗೂ ಮನೆಯವರು ಎಲ್ಲರೂ ಸ್ವೀಟ್ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಸ್ವೀಟ್ ತಿಂದ್ವಿ. ಹಾಗೆ ನಯನ ನಾಗೇಂದ್ರ ಬಂದಿದ್ರು, ಫ್ಯಾಮಿಲಿ ಜೊತೆ ಸಿಲ್ವರ್ ಬಟನ್ ಓಪನ್ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಸಿಲ್ವರ್ ಬಟನ್ ಆಲ್ಮೋಸ್ಟ್ ಬಂದು 3 days ಆಗಿತ್ತು, ಬಟ್ ಓಪನ್ ಮಾಡಿದ್ರೆ ಹಾಗೆ ಇಟ್ಟಿದ್ದೆ ನಾನು, ಫ್ಯಾಮಿಲಿ ಜೊತೆ ಎಲ್ಲ ಮಾಡೋಣ ಅಂತ. ಬಟ್ ನಮ್ಮಪ್ಪ ಒಬ್ಬರು ಮಿಸ್ ಆದರು, ನಮ್ಮಪ್ಪ ಬರೋದು ಲೇಟು, ಮತ್ತು ನಯನ ನಾಗೇಂದ್ರ ಮನೆಗೆ ಹೋಗಬೇಕಿತ್ತು ಅರ್ಜೆಂಟಾಗಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮಮ್ಮ ಹೇಗೂ ಇದ್ದರು ಅಂದ್ಬಿಟ್ಟು ಇವತ್ತೇ ಓಪನ್ ಮಾಡಿ ವೆಯ್ಟ್ ಮಾಡ್ತಿದ್ದೆ, ಎಲ್ಲರೂ ಇದ್ದಾಗ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಎಲ್ಲರೂ ಅರೇಂಜ್ ಮಾಡೋದು ಕಷ್ಟ, ಯಾಕಂದರೆ ಅಪ್ಪ ಅಣ್ಣ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಸೊ ಅಮ್ಮ ಬೇಗ ಬಂದಿದ್ದರು, ಅಮ್ಮ ಇದ್ರು ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಇದ್ರು. ಇನ್ನು ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಮಕ್ಕಳು ಸಿಗಲ್ಲ. ಸೊ ಅದಕ್ಕೆ ಎಲ್ಲ ಇವಾಗ ಎಷ್ಟು ಜನ ಇದ್ದೀವಿ ಅಷ್ಟೇ ಜನ ಓಪನ್ ಮಾಡೋಣ, ಸಿಲ್ವರ್ ಬಟನ್ನು ತೋರಿಸೋಣ ಅಂತ ಅಂದ್ಕೊಂಡ್ವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.